ಎಸ್ ರಾಯಲ್ ಮೂವಿಲಿ ಹೀರೋ ಜೊತೆ ರಾಯಲ್ ಆಗಿ ಹೀರೋಯಿನ್ ಕೂಡ ರಾಯಲ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸಂಜನಾ. ರಿಯಲ್ ನೇಮ್ ಕೂಡ ಸಂಜನಾ, ಮತ್ತು ಮೂವಿಲೂ ಕೂಡ ಸಂಜನಾ. ಸೊ ಅವರ ಕ್ಯಾರೆಕ್ಟರ್ ಬಗ್ಗೆ ಮತ್ತು ಮೂವಿನ ಎಷ್ಟು ಎಂಜಾಯ್ ಮಾಡಿದ್ರು, ಹಾಗೆ ಪಬ್ಲಿಕ್ ರಿಯಾಕ್ಷನ್ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಸಂಜನಾ. ಹಾಯ್, ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮ್ಗೆ ಸಿನಿಮಾ ಇಷ್ಟ ಆಯ್ತಾ? ಕಾಂಗ್ರ್ಯಾಚುಲೇಷನ್, ಚೆನ್ನಾಗಿ ಬಂದಿದೆ, ಮತ್ತು ಇದು ಕೂಡ ಚೆನ್ನಾಗಿ ಫ್ಯಾನ್ಸ್ ಕೂಡ ಚೆನ್ನಾಗಿ ಇದನ್ನು ಕೊಡ್ತಾ ಇದ್ದಾರೆ, ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಸೊ ಹೇಳಿ. ಖುಷಿ ಆಗುತ್ತೆ. ಅಂದರೆ ನೀವೆಲ್ಲನೇ ನಮ್ಮ ಫಸ್ಟ್ ಆಡಿಯನ್ಸ್, ಫಸ್ಟ್ ಡೇ ಫಸ್ಟ್ ಶೋ ಇವಾಗ ತಾನೇ ಆಗಿದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಒಬ್ಬೊಬ್ರ ಹತ್ರನೂ ಏನು ಇಷ್ಟ ಆಯಿತು ಎಲ್ಲ ಮಾತಾಡಬೇಕಿನ್ನು, ಬಟ್ ಅವ್ರ ರಿಯಾಕ್ಷನ್ಸ್, ಕೂಗಾಡ್ತಿರೋದೆಲ್ಲ ಕೇಳಿದ್ರೇ ಇಟ್ಸ್ ವೆರಿ ಏನು ಸ್ಯಾಟಿಸ್ಫೈಯಿಂಗ್. ಓಕೆ, ಇಷ್ಟು ವರ್ಷ ಆದಮೇಲೆ ಐ ಮೀನ್ 2 years ಆಗಿ ಆಯಿತು ಸ್ಟಾರ್ಟ್ ಆಗಿ, ಆ್ಯಂಡ್ ಇವತ್ತು ರಿಲೀಸ್ ಆಗಿದೆ. ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಲೇಟ್ ಆದರೂ ಲೇಟೆಸ್ಟ್ ಆಗಿ ಮೂವಿ ಬಂದಿರೋದು, ತುಂಬಾ ಹೈಪ್ ಕೂಡ ಕ್ರಿಯೇಟ್ ಮಾಡಿತ್ತು ಮೂವಿ. ಸೊ ನಿಮ್ಮ ಸರೌಂಡಿಂಗಲ್ಲಿ ಈ ಮೂವಿ ನೋಡಿ ಯಾವ ಅಂಶ ತುಂಬ ಇಷ್ಟ ಆಯಿತು ಅವರಿಗೆ? ಇನ್ನೂ ನಾನು ಕೇಳಬೇಕು, ಯಾರನ್ನೂ ಕೇಳಿಲ್ಲ. ಎಲ್ಲ ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಇನ್ನು ಕೇಳಬೇಕು ಎಲ್ಲರೂ. ಬಟ್ ಮದರ್ ಸೆಂಟಿಮೆಂಟ್ ವರ್ಕ್ ಆಯಿತು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಮಿಕ್ಕಿದೆಲ್ಲ ಕೇಳಬೇಕು. ಆರ್ಟಿಸ್ಟ್ಗಳಿಗೆ ಥಿಯೇಟರಿಗೆ ಬಂದಾಗ ಅಲ್ಲಿ ಜನ ರೆಸ್ಪಾನ್ಸ್ ಯಾವ ಥರ ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತಮ್ಮ ನೆಕ್ಸ್ಟ್ ಪ್ರಾಜೆಕ್ಟಿಗೆ ಹಾಗೆ ಫ್ಯೂಚರಿಗೆ. ಸೊ ಈ ಒಂದು ಕ್ರೌಡ್ ನೋಡಿ, ಈ ರೆಸ್ಪಾನ್ಸ್ ನೋಡಿ ಏನು ಅನಿಸ್ತಾರೆ? ಅಫ್ಕೋರ್ಸ್ ಅವ್ರು ಕೊಡೋ ರಿಯಾಕ್ಷನ್ಸ್ಗೆ ನೋಡೋದಕ್ಕಂತಲೇ ಬಂದಿರ್ತೀವಿ ನಾವಿವತ್ತು. ಖುಷಿ ಆಗುತ್ತೆ. ನಾವೆಲ್ಲೆಲ್ಲಿ ಏನೇನು ಎಲಿಮೆಂಟ್ಸ್ ಇತ್ತು, ಕಾಮಿಡಿ ಅಥವಾ ಸೆಂಟಿಮೆಂಟ್ ಇದ್ದಾಗ ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಎಲ್ಲ ನೋಡ್ತಾ ಇದ್ವಿ. ಎಲ್ಲ ಕಡೆನೂ ಅಷ್ಟೇ ಎಂಜಾಯ್ ಮಾಡಿದ್ದಾರೆ. ಸೊ ವೆರಿ ಹ್ಯಾಪಿ. ವೆರಿ ವೆರಿ ಹ್ಯಾಪಿ. ಮಿಕ್ಕಿದ್ದು ಆ್ಯಕ್ಚುಲಿ ಇನ್ ಡೀಟೇಲ್ ಕೇಳಬೇಕು ಏನೇನು ಇಷ್ಟ ಆಯಿತು ಎಲ್ರಿಗೆ ಅಂತ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಈ ಮೂವಿ ನಿಮಗೆ ತುಂಬ ಮೈಲಿಗಲ್ಲಾಗಿ ನಿಲ್ಲತ್ತೆ ಅಂತ ಅನ್ಸುತ್ತಾ ನಿಮಗೆ? ಡೆಫಿನೆಟ್ಲಿ. ನಾನು ಫಸ್ಟ್ ಟೈಮ್ ಕಮರ್ಷಿಯಲ್ ಆಗಿ ಕಾಣಿಸ್ಕೊಂಡಿರೋಂಥ ಸಿನಿಮಾ ಇದು. ಫಸ್ಟ್ ಟೈಮ್ ಜನ ಥಿಯೇಟ್ರಲ್ಲಿ ನನ್ನ ನೋಡಿದಾಗ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳಿರೋದು. ಬಿಕಾಸ್ ಪ್ರೀವಿಯಸ್ ಸಿನಿಮಾಗಳೆಲ್ಲ ಮಾಸಾಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಇಟ್ಸ್ ಎ ಡಿಫ್ರೆಂಟ್ ಫೀಲಿಂಗ್ ಕಮರ್ಷಿಯಲ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಐ ಥಿಂಕ್ ಪೀಪಲ್ ಹವ್ ಲವ್ಡ್ ಇಟ್ ಆ್ಯಂಡ್ ಐಮ್ ವೆರಿ ಹ್ಯಾಪಿ. ನಿಮ್ಮಿಬ್ಬರು ಜೋಡಿ ತುಂಬ ಇಷ್ಟಪಟ್ಟಿದ್ದಾರೆ, ನಿಮ್ಮದು ಮತ್ತು ವಿರಾಟ್ದು. ಸೊ ನಿಮ್ಮಿಬ್ಬರು ಕಾಂಬಿನೇಷನ್ ಮೂವಿ ಬಂದಿರೋದು ಎಷ್ಟು ಖುಷಿ ಇದೆ, ಮತ್ತು ನಿಮಗೆ ಎಷ್ಟು ಕಂಫರ್ಟ್ ಫೀಲ್ ಇತ್ತು? ಡಬ್ಬಿಂಗ್ ಮಾಡುವಾಗ ತುಂಬ ಜನ ಆರ್ಟಿಸ್ಟ್ ಹೇಳ್ತಾ ಇದ್ರು ನಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ, ಇಷ್ಟ ಆಗಿದೆ ಅಂತ. ಬಟ್ ಜನರ ರಿಯಾಕ್ಷನ್ ನೋಡೋದಕ್ಕೆ ಕಾಯ್ತಾ ಇದ್ವಿ. ಇವತ್ತು ಅವರು ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ ದ್ಯಾಟ್ ನಮ್ಮಿಬ್ಬರು ಪೇರ್ ವರ್ಕೌಟ್ ಆಗ್ತಿದೆ ಅಂತ. ಸೊ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ನಿಮ್ಮ ಡೆಸ್ಟಿನಿ ಏನಿದೆ? ಯಾವುದ್ರ ಬಗ್ಗೆ? ಕರಿಯರ್ ಬಗ್ಗೆನಾ? ಬಗ್ಗೆ ಕರಿಯರ್ ನನಗೇನು ಗೊತ್ತು. ಫಾರ್ ನೌ ಐ ಥಿಂಕ್ ಇಟ್ ಈಸ್ ನೈಸ್. ರಾಯಲ್ ಚೆನ್ನಾಗಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಮಿಕ್ಕಿದ ಡೆಸ್ಟಿನಿ, ಲವ್ ಡೆಸ್ಟಿನಿ ಬಗ್ಗೆ ಹೇಳೋದಾಯ್ತಂದ್ರೆ ಅಲ್ಲ, ನಾನು ಅದಿದ್ರೆ ಅಳಿಸ್ತಿದ್ದೀನಿ ಸದ್ಯಕ್ಕೆ. ಸೊ ಸಿನಿಮಾ ಅಷ್ಟೇ ಇವಾಗ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತಪ್ಪದೇ ಸಿನಿಮಾ ನೋಡಿ. ಇವತ್ತು ರಿಲೀಸ್ ಆಗಿದೆ ರಾಯಲ್ ಅಂತ ನಮ್ಮ ಸಿನಿಮಾ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ದಯವಿಟ್ಟು ತಪ್ಪದೇ ಸಿನಿಮಾನ ಥಿಯೇಟರ್ಸಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ.